ಒಂದು ಸಣ್ಣ ಊರಲ್ಲಿ 2 ಕುಟುಂಬಗಳು ವಾಸ ಮಾಡ್ತಿದ್ವು. ಒಂದು ಕುಟುಂಬದಲ್ಲಿ ಆಶಾ ಅನ್ನೋ ಸಣ್ಣ ಹುಡುಗಿ ವಾಸ ಮಾಡ್ತಿದ್ಲು. ಮತ್ತೊಂದ್ ಕುಟುಂಬದಲ್ಲಿ ಅಮನ್ ಅನ್ನೋ ಒಬ್ಬ ಸಣ್ಣ ಹುಡುಗ ಇದ್ದ. ಅವರಿಬ್ರು ಕುಟುಂಬದಲ್ಲಿ ಒಳ್ಳೆ ಸ್ನೇಹ ಇತ್ತು. ಒಂದು ದಿನ ಕ್ಲಾಸಲ್ಲಿ ಆಶಾ ಮತ್ತೆ ಅಮನ್ ಕ್ಲಾಸಲ್ಲಿ ಒಟ್ಟಿಗೆ ಕೂತಿದ್ರು. ಆಗ ಆಶಾ, ಇವತ್ ನೀನು ಹೋಮ್ವರ್ಕ್ ಬುಕ್ ತಂದಿಲ್ವಾ? ಕ್ಲಾಸಿಂದ ಹೊರಗ್ ಹೋಗು, ಹೊರಗಡೆ ಹೋಗಿ ನಿಂತ್ಕೋ, ಏಳು ಬೇಗ. ಅಮ್ಮನ್ಗೆ ಬೇಜಾರಾಗತ್ತೆ. ಅವನು ಎಂಥ ತುಂಟುತನ ಮಾಡ್ತಾನೆ ಅಂದ್ರೆ ಅವನನ್ನು ಕ್ಲಾಸಿಂದ ಹೊರಗ್ ನಿಂತ್ಕೋ ಅಂತ ಟೀಚರ್ ಹೇಳ್ತಾರೆ. ಅಮನ್, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಮೇಡಮ್ ನಿನಗೆ ಪನಿಷ್ಮೆಂಟ್ ಕೊಟ್ಟಿದ್ರು ಅಲ್ವಾ, ಅದೇ ತರನೇ ನಾನು ಒಂದ್ ಚೇಷ್ಟೆ ಮಾಡಿದ್ದಕ್ಕೆ ಮೇಡಮ್ ನನ್ನೂ ಹೊರಗೆ ಹಾಕ್ಬಿಟ್ರು. ಬಾ ಇವಾಗ ನಾವಿಬ್ರು ಸೇರಿ ಆಟ ಆಡೋಣ. ನಾನ್ ನಿನ್ನ ಒಬ್ಬಳನ್ನೇ ಹೇಗ್ ಬಿಡಕ್ಕಾಗತ್ತೆ? ಆಶಾ ಮತ್ತೆ ಅಮನ್ ಇದೇ ರೀತಿ ಯಾವಾಗ್ಲೂ ಒಟ್ಟಿಗೆ ಇರ್ತಾ ಇದ್ರು. ಒಂದು ದಿನ ಆಶಾ ಮತ್ತೆ ಅಮನ್ ಒಟ್ಟಿಗೆ ಕೂತಿದ್ರು. ಆಶಾ, ನಮ್ಮ ಅಪ್ಪಂಗೆ ಟ್ರಾನ್ಸ್ಫರ್ ಆಗಿದೆ. ನಾವು ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆದ್ರೆ ನನಗ್ ಹೋಗಕ್ ಇಷ್ಟ ಇಲ್ಲ. ಇದೇನ್ ಹೇಳ್ತಾ ಇದ್ಯಾ ಅಮನ್? ನಾವಿಬ್ರು ಎಷ್ಟು ಒಳ್ಳೆ ಸ್ನೇಹಿತರು. ನೀನಿಲ್ಲ ಅಂದ್ರೆ ನಾನೊಬ್ಳೆ ಹೇಗಿರ್ಲಿ? ನೀನೇನ್ ಅನ್ಕೊಂಡೆ ನಾನ್ ನಿನ್ನ ಬಿಟ್ಟು ಇರಕ್ಕಾಗತ್ತಾ? ಒಂದು ದಿನ ಆ ಸಮಯ ಬಂದೇ ಬಿಡತ್ತೆ. ಅಮನ್ ತನ್ನ ತಂದೆ ಜೊತೆ ಬೇರೆ ಊರಿಗೆ ಹೋಗೋ ಅಂತ ಸಮಯ. ಅಮನ್ ಆಶಾನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆಶಾ, ನಮ್ಮಪ್ಪ ನನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ ನೋಡ್ತಾ ಇದ್ದಾರೆ. ನನಗೆ ಒಂಚೂರು ಇಷ್ಟ ಇಲ್ಲ ನಿನ್ನ ಬಿಟ್ಟು ಹೋಗೋದಕ್ಕೆ. ಹಾಗಾದ್ರೆ ಹೋಗ್ಬೇಡ ಅಮನ್. ನೀನಿಲ್ಲ ಅಂದ್ರೆ ನಾನಿಲ್ಲಿ ಏನ್ ಮಾಡ್ಲಿ? ನಿನ್ನ ಬಿಟ್ಟು ನಂಗೆ ಇಲ್ಲಿ ಬೇರೆ ಯಾರು ಸ್ನೇಹಿತರು ಇಲ್ಲ. ಆಶಾ, ನಾನ್ ನೋಡು ನಿನ್ಗೋಸ್ಕರ ಏನ್ ತಂದಿದ್ದೀನಿ. ಏನ್ ತಂದಿದ್ಯಾ? ಇದ್ರಲ್ಲಿ 2 ಲಾಕೆಟ್ ಇದೆ. ಇದ್ರಲ್ಲಿ ಅರ್ಧ ಹಾರ್ಟ್ ನಿನ್ನತ್ರ ಇರುತ್ತೆ, ಮತ್ತೆ ಇನ್ನರ್ಧ ಹಾರ್ಟ್ ನನ್ನತ್ರ ಇರುತ್ತೆ. ಈ ಅರ್ಧ ಹಾರ್ಟು ನನ್ನನ್ನ ನಿನಗೆ ನೆನಪಿಸ್ತಾ ಇರುತ್ತೆ, ಮತ್ತೆ ನನಗೆ ನಿನ್ ನೆನಪು. ಇದ್ರಿಂದ ನಾವ್ ಯಾವತ್ತೂ ದೂರ ಆಗಲ್ಲ. ಆಗಲ್ಲಿಗೆ ಅಮನ್ ತಂದೆ ಬರ್ತಾರೆ. ಅವನ್ ಕೈ ಹಿಡಿದು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸಮಯ ಹೀಗೆ ಕಳ್ದ್ ಹೋಗುತ್ತೆ. ಇಬ್ರು ಕೂಡ ತಮ್ಮ ಲೈಫ್ ಅಲ್ಲಿ ಮುಂದಕ್ಕೆ ಹೋಗ್ತಾರೆ. ಅವರಿಬ್ರು ದೊಡ್ಡವರಾಗಿರ್ತಾರೆ. ಈಗ ಅವರಿಬ್ರು ಆ ಲಾಕೆಟ್ ಅನ್ನ ನೋಡ್ಕೊಂಡು ಒಬ್ರನ್ನ ಒಬ್ರು ನೆನ್ಪ್ ಮಾಡ್ಕೋತಿರ್ತಾರೆ. ಒಂದು ದಿನ ಆಶಾ ತನ್ನ ಫ್ರೆಂಡ್ ಮದ್ವೆ ಅಟೆಂಡ್ ಮಾಡೋದಿಕ್ಕೆ ಬೇರೆ ಊರಿಗೆ ಅಂತ ಹೋಗ್ತಿರ್ತಾಳೆ. ಆಗ ಅವಳ ಗಾಡಿ ಕೆಟ್ಟ ಹೋಗುತ್ತೆ. ಇನ್ನೊಂದು ಕಡೆಯಿಂದ ಅಲ್ಲಿಗೆ ಅಮ್ಮನ್ ಬರ್ತಾನೆ. ಏನಾಯ್ತು ಮೇಡಮ್, ಇಷ್ಟು ಮಳೆಲಿ ಯಾಕೆ ನಿಂತ್ಕೊಂಡಿದ್ದೀರಾ? ಏನೂ ಇಲ್ಲ, ನನ್ ಗಾಡಿ ಹಾಳಾಗಿದೆ. ನಾನು ಲಿಫ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ. ನೀವಿಲ್ಲಿ ಸುಮ್ನೆ ನಿಂತ್ಕೊಂಡಿದ್ದೀರಾ? ಇಲ್ಲಿ ಯಾರು ಲಿಫ್ಟ್ ಕೊಡೋದಿಲ್ಲ. ನೀವ್ ಎಲ್ಲಿಗೆ ಹೋಗ್ಬೇಕು ಹೇಳಿ, ನಾನ್ ಲಿಫ್ಟ್ ಕೊಡ್ತೀನಿ. ಇಲ್ಲ ಇಲ್ಲ, ನನ್ಗೆ ಸಹಾಯ ಮಾಡೋ ಅಗತ್ಯ ಏನೂ ಇಲ್ಲ. ನನ್ ಸಹಾಯ ನಾನೇ ಮಾಡ್ಕೋತೀನಿ. ಹಠ ಮಾಡ್ಬೇಡಿ, ಬಂದ್ ಗಾಡಿಲಿ ಕೂತ್ಕೊಳ್ಳಿ. ನನ್ ಮೇಲೆ ನಂಬಿಕೆ ಇಡಿ. ಆಯ್ತು, ನಾನ್ ನಿನ್ ಜೊತೆ ಬರೋದಕ್ಕೆ ರೆಡಿಯಾಗಿದ್ದೀನಿ. ಆದ್ರೆ ನೀವ್ ಎಲ್ಲಿಗೆ ಹೋಗ್ಬೇಕು? ನಾನಿಲ್ಲಿನ ಸರ್ಪಂಚ್ ವೀರ್ಪಾಲ್ ಅವ್ರ ಮನೆಗ್ ಹೋಗ್ಬೇಕು. ಅವ್ರ ಮಗಳು ಮದ್ವೆಗ್ ಹೋಗ್ತಾ ಇದ್ದೀನಿ. ಹೌದಾ? ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಮ್ಮಿಬ್ಬರ ದಾರಿ ಒಂದೇ ಇದೆ. ಬನ್ನಿ, ನಾವಿಬ್ರು ಒಟ್ಟಿಗೆ ಹೋಗೋಣ. ನೀವೇನು ಹೆದರ್ಕೊಳಕ್ ಹೋಗ್ಬಿಡಿ. ನಾನ್ ನಿಮ್ನ ಸುರಕ್ಷಿತವಾಗಿ ಆ ಜಾಗಕ್ಕೆ ತಲುಪಿಸ್ತೀನಿ. ಆಶಾ ತನ್ನ ಫ್ರೆಂಡ್ ಮದ್ವೆಗ್ ಹೋಗಿ ತಲುಪ್ತಾಳೆ. ಮದ್ವೆ ಸಂಭ್ರಮ ಶುರುವಾಗತ್ತೆ. ಆಶಾ ಡಾನ್ಸ್ ಮಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಅವಳು ಕುತ್ತಿಗೆಲಿದ್ದಂತ ಲಾಕೆಟ್ ಕಳ್ಚಿ ಬಿದ್ದು ಹೋಗತ್ತೆ. ಅದು ಅಮನಗ್ ಸಿಗತ್ತೆ. ಅವನು ಆ ಲಾಕೆಟ್ ಅನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಅಯ್ಯೋ, ಇದು ಅದೇ ಲಾಕೆಟ್ ಅಲ್ವಾ? ನಾನು ಇದನ್ನ ಆಶಾನ್ ಕೊಟ್ಟಿದ್ದೆ. ಈ ಹುಡುಗಿ ಏನಾದ್ರೂ ಆಶಾನೇನಾ? ಅಮನ್ ಆಶಾ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವಳು ಮಾತ್ರ ಅವನ್ ಕಡೆ ಗಮನ ಕೊಡೋದೇ ಇಲ್ಲ. ಅಮನ್ಗೆ ಆಶಾ ಮೇಲೆ ಸಣ್ಣ ವಯಸ್ಸಿಂದನೂ ಪ್ರೀತಿ ಇತ್ತು, ಆದ್ರೆ ಇವತ್ತಿಗೂ ಅದನ್ನ ಹೇಳೋದಕ್ಕಾಗ್ಲಿಲ್ಲ. ಅಮನ್ ಆಶಾನ ಭೇಟಿ ಮಾಡಿ ಕೇಳ್ತಾನೆ. ಆಶಾ, ನೀನ್ ಯಾರನ್ನಾದ್ರೂ ಇಷ್ಟ ಪಡ್ತಾ ಇದ್ಯಾ? ಹಾ ಸರ್, ನನ್ ಲೈಫಲ್ಲಿ ಯಾರೋ ಇದ್ದಾರೆ. ನಾನು ಅವ್ರನ್ನ ತುಂಬಾ ಇಷ್ಟಪಡ್ತೀನಿ. ಅದನ್ನ ಕೇಳಿ ಅಮನ್ ಮನ್ಸೇ ಮುರ್ದ್ ಹೋಗತ್ತೆ. ಅವನಲ್ಲಿಂದ ನೇರವಾಗಿ ಒಂದು ರೂಮ್ ಒಳಗಡೆ ಹೋಗ್ತಾನೆ. ಯಾರ್ ಜೊತೆನೂ ಮಾತಾಡೋದಿಲ್ಲ. ಮದ್ವೆ ಶಾಸ್ತ್ರಗಳಲ್ಲಿ ಆಶಾ ಅಮ್ಮನ್ನ ನೋಡ್ದೆ ವಿಚಲಿತಳಾಗ್ತಾಳೆ. ಆಗ ಅವಳು ಅವನನ್ನ ಅಲ್ಲಿ ಇಲ್ಲಿ ಹುಡುಕ್ತಾಳೆ. ಆಗ ಅವಳಿಗೆ ಯಾರೋ ಹೇಳ್ತಾರೆ ಅಮನ್ ಮೇಲೆ ರೂಮಲ್ಲಿದ್ದಾನೆ ಅಂತ. ಆಶಾ ಅವನನ್ ಕರೆಯೋದಿಕ್ಕೆ ಮೇಲೆ ಇರೋಂತ ರೂಮಿಗೆ ಹೋಗ್ತಾಳೆ. ಅಲ್ಲಿ ಹೋಗ್ ನೋಡ್ತಾಳೆ, ಅಮನ್ ಕೈಯಲ್ಲಿ ಲಾಕೆಟ್ ಅನ್ನ ಹಿಡ್ಕೊಂಡು ಏನೋ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಮನ್, ನನ್ ಲಾಕೆಟ್ ನಿನ್ ಕೈಗೆ ಹೇಗ್ ಬಂತು? ನೀವ್ ಈ ಲಾಕೆಟ್ ಬಗ್ಗೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಿನಗೆಷ್ಟು ಧೈರ್ಯ ಇದ್ರೆ ನನ್ನ ಲಾಕೆಟ್ ಅನ್ನ ಮುಟ್ತೀಯಾ? ಯಾರ್ ನೀನು ನನ್ನ ಲಾಕೆಟ್ ನ ಮುಟ್ಟೋದಿಕ್ಕೆ? ನಿನಗ್ ಗೊತ್ತಿಲ್ಲ, ಈ ಲಾಕೆಟ್ ನನ್ನ ಪ್ರಾಣಕ್ಕಿಂತ ಹೆಚ್ಚು ನನ್ಗೆ. ಯಾಕೆ? ಅಂತದ್ ಏನಿದೆ ಈ ಲಾಕೆಟ್ ಅಲ್ಲಿ? ಅದರಿಂದ ನಿನ್ಗೇನು? ಇದು ನನ್ನ ಬಾಲ್ಯದ ಪ್ರೀತಿ. ನಾನದನ್ನ ಯಾವತ್ತೂ ಮರೆಯೋದಕ್ಕಾಗಲ್ಲ. ನನ್ನ ಬಾಲ್ಯ ಸ್ನೇಹಿತ ಅದನ್ನ ನನಗ್ ಕೊಟ್ಟಿದ್ದ. ಇವತ್ತಿನ ತನಕ ಅವನನ್ನ ಹುಡುಕ್ತಾನೆ ಇದ್ದೀನಿ. ಲಾಕೆಟ್ ಇಂದ ನೀನು ಅವ್ರನ್ನ ಹುಡುಕ್ತಾ ಇದ್ಯಾ? ಆದ್ರೆ ಅವರೇ ಎದುರು ಬಂದ್ರು ನೀನ್ ಅವ್ರನ್ನ ಗುರ್ತೆ ಹಿಡಿಲಿಲ್ವಲ್ಲ ಆಶಾ? ನೀನು ಏನ್ ಹೇಳ್ಬೇಕು ಅಂತಿದ್ಯಾ? ಸರಿಯಾಗಿ ಹೇಳು.
ಆಗ ಅಮನ್ ಕೂಡ ಅವನ್ ಕುತ್ತಿಗೆಯಿಂದ ಲಾಕೆಟ್ ಹೊರಗ್ ತೆಗಿತಾನೆ. 2 ಲಾಕೆಟ್ ಅನ್ನ ಜೋಡಿಸ್ತಾನೆ. ಅದರಿಂದ ಒಂದು ಹಾರ್ಟ್ ಆಗತ್ತೆ. ಆಶಾ ಅದನ್ನ ನೋಡಿ ಖುಷಿನೂ ಪಡ್ತಾಳೆ ಮತ್ತೆ ಆಶ್ಚರ್ಯನೂ ಕೂಡ. ಆಶಾ ನಡ್ಗೋ ಅಂತ ಧ್ವನಿನಲ್ಲಿ ಅವನನ್ನ ಕೇಳ್ತಾಳೆ, ಅಮನ್ ನೀನಾ? ನನಗ್ ನಂಬೋದಕ್ಕೆ ಆಗ್ತಾ ಇಲ್ಲ ನೀನ್ ವಾಪಸ್ ಬಂದಿದ್ಯಾ ಅಂತ. ನಾನ್ ನಿನಗೋಸ್ಕರ ಎಷ್ಟು ಕಾದೆ ಗೊತ್ತಾ? ನಿನ್ನನ್ನ ಎಲ್ಲಾ ಕಡೆ ಹುಡುಕ್ತೆ. ನಾನು ಒಂದು ದಿನ ಕೂಡ ನಿನ್ನ ನೆನ್ಪಿಲ್ದೆ ನಾನು ಕಳ್ದೇ ಇಲ್ಲ ಗೊತ್ತಾ ನಿನ್ಗೆ? ಇದು ನನ್ಗೂ ಹೀಗೆ ಆಯ್ತು. ನಾನಿನ್ನ ಯಾವತ್ತೂ ಮರ್ತಿಲ್ಲ. ನಾನ್ ಚಿಕ್ಕ ವಯಸ್ಸಿಂದಲೇ ನಿನ್ನ ಪ್ರೀತಿಸ್ತಾ ಇದ್ದೀನಿ. ಒಬ್ರಿಗೊಬ್ರು ಗಟ್ಟಿಯಾಗಿ ಅಪ್ಕೋತಾರೆ. ಇಬ್ರು ಭೇಟಿ ಮಾಡಿದ್ರಿಂದ ಖುಷಿಯಾಗಿರ್ತಾರೆ. ಹಾಗಾಗಿ ಇಬ್ರು ಕೂಡ ತಮ್ಮ ಕುಟುಂಬದಲ್ಲಿ ತಮ್ಮ ವಿಚಾರನ ಹೇಳ್ಕೋತಾರೆ. 2 ಕುಟುಂಬ ಕೂಡ ತುಂಬಾ ಖುಷಿಯಿಂದ ಒಬ್ರಿಗೊಬ್ರು ಗಟ್ಟಿಯಾಗಿ ಅಪ್ಕೋತಾರೆ. ಇವರಿಬ್ರು ಮದ್ವೆ ಮಾಡ್ಸೋದಕ್ಕೂ ತಯಾರಾಗ್ತಾರೆ. ಇದು ಶರ್ಮಾ ಅವರ ಕುಟುಂಬ. ಇದರ ಯಜಮಾನ ರಾಮದೇವ್ ಶರ್ಮಾ. ಆದ್ರೆ ಈ ಮನೆಯ ನಿಜವಾದ ಜವಾಬ್ದಾರಿ ಶ್ರೀಮತಿ ಶರ್ಮಾ ಅವರ ಕೈಯಲ್ಲಿದೆ. ಅರೆ ಸೊಸೆ, ಹಾ ಅತ್ತೆ, ನಾನ್ ನಿಮ್ಮನ್ನಲ್ಲ ರೀಮಾನ ಕರೆದಿದ್ದು. ಅವಳು ಮಾರ್ಕೆಟ್ಗೆ ಹೋಗಿದ್ದಾಳೆ ಸಾಮಾನ್ ತರೋಕೆ. ಸರಿ, ಹಾಗಾದ್ರೆ ಮಗಳೇ ನೀನೇ ನನಗೆ ಚಾ ಮಾಡ್ಕೊಡು. ಮಾವ, ನಿಮ್ಗೂ ಚಾ ಬೇಕಾ? ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನನಗೂ ಸ್ವಲ್ಪ ಮಾಡ್ಕೊಡಿ. ಆಯ್ತು ಮಾವ. ಶ್ರೀಮತಿ ಶರ್ಮಾ ಅವ್ರಿಗೆ 4 ಜನ ಮಕ್ಕಳು, 4 ಜನ ಸೊಸೆಯಂದಿರು. ಆದ್ರೆ ಅವರು ಎಲ್ಲರಿಗೂ ಬೈತಿದ್ರು. ಪ್ರತಿ ತಿಂಗಳು ಮಕ್ಕಳ ಸಂಬಳ ಬರ್ತಾ ಇತ್ತು. ಅವರು ಪೂರ್ತಿ ಸಂಬಳನ ತಮ್ಮ ತಾಯಿ ಕೈಯಲ್ಲಿ ಕೊಡ್ತಾ ಇದ್ರು. ಅವರು ತಮ್ಮ ತಾಯಿ ಒಪ್ಪಿಗೆ ಇಲ್ಲದೆ ತಮಗೆ ಮತ್ತು ತಮ್ಮ ಹೆಂಡತಿಯರಿಗೆ ಏನೂ ಖರೀದಿ ಮಾಡ್ತಾ ಇರ್ಲಿಲ್ಲ. ಅಮ್ಮ, ತುಂಬಾ ದಿನದಿಂದ ಸುನೈನಾ ಹೊಸ ಸೀರೆ ಕೇಳ್ತಾ ಇದ್ದಾಳೆ. ಏನು ನಾನು ಈ ತಿಂಗಳಾದ್ರೂ ಅವಳಿಗೆ ಒಂದು ಸೀರೆನ ಕೊಂಡ್ಕೊಳ್ಳ? ಇಲ್ಲ, ನೀನ್ ಸ್ಯಾರಿ ಖರೀದಿಸಿದ್ರೆ ನಿಮ್ಮೆಲ್ಲ ಅಣ್ಣಂದಿರ್ಗೂ ಮನಸ್ಸಾಗತ್ತೆ. ಹೀಗಾದ್ರೆ ಅವ್ರವ್ರ ಮನಸ್ ಪ್ರಕಾರ ಇರ್ತಾರೆ. ಸರಿ ಅಮ್ಮ. ಆ ಸಂಜೆ ಶ್ರೀಮತಿ ಶರ್ಮಾ ಮಾರ್ಕೆಟ್ಗೆ ಹೋಗಿ 4 ಸೀರೆ ಖರೀದಿಸಿದ್ರು. ಸೊಸೇಂದಿರಾ, ನೈನಾ, ಸುನೈನಾ, ರೀಮಾ, ಲತಾ, ಎಲ್ಲಿದ್ದೀರಾ ನೀವೆಲ್ಲ? ಹಾ ಬಂದೆ ಅತ್ತೆ. ನೈನಾ, ಇದ್ ನಿನಗೆ. ರೀಮಾ, ಇದ್ ನಿನಗೆ. ಲತಾ, ಇದ್ ನಿನಗೆ. ಮತ್ತೆ ಸುನೈನಾ ಮಗಳೇ, ಈ ಸಾರಿ ನಿನಗೆ. ತುಂಬಾ ಚೆನ್ನಾಗಿದೆ ಅತ್ತೆ. ಹಾ, ಎಷ್ಟು ಸುಂದರವಾಗಿದೆ. ನನಗಿಂತ ಸಾರಿನೇ ಬೇಕಿತ್ತು. ನೀವೆಲ್ಲರೂ ಹೋಗಿ ಊಟಕ್ಕೆ ರೆಡಿ ಮಾಡಿ. ಸುನೈನಾ, ನೀನ್ ನಿಲ್ಲು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಆಯ್ತು ಅತ್ತೆ. 3 ಸೊಸೆಯಂದ್ರು ಹೊರಟೋದ್ರು. ಸುನೈನಾ, ನೀನ್ ಎಲ್ಲರಿಗಿಂತಲೂ ದೊಡ್ಡ ಸೊಸೆ. ನನ್ನಂತರ ಈ ಕುಟುಂಬನ ಒಂದಾಗಿಡೋ ಜವಾಬ್ದಾರಿ ನಿಂದು. ವಿಕ್ರಮ್ ನನಗಿದನ್ ತಿಳಿಸ್ದ, ನಿನಗ್ ಹೊಸ ಸಾರಿ ಬೇಕು ಅಂತ. ಆದ್ರೆ ನಾನದನ್ನ ತಿರಸ್ಕರಿಸಿದೆ. ಗೊತ್ತಾ ಯಾಕಂತ? ಇಲ್ಲ ಅತ್ತೆ, ಒಂದ್ ವೇಳೆ ಅವ್ನು ನಿನಗ್ ಸಾರಿ ತಂದ್ಕೊಟ್ಟಿದ್ರೆ ನಾಳೆ ರವಿ ಕೂಡ ಅವನ್ ಹೆಂಡತಿಗೆ ಚಿನ್ನ ತಂದ್ಕೊಡ್ಬಹುದು. ಈ ತರ ಮನೆ ಸಮತೋಲನ ಹಾಳಾಗತ್ತೆ. ನೀವು 4 ಜನ ಸೊಸೆಯಂದಿರು, ನೀವು 4ರಲ್ಲಿ 4 ಜನರು ನನಗ್ ಸಮಾನರು. ಅದಕ್ಕಾಗಿ ನಾನ್ ನಿಮ್ 4 ಜನಕ್ಕೆ ಸ್ಯಾರಿ ಖರೀದಿ ಮಾಡ್ದೆ. ಇವತ್ತಿಂದ ನಿಮ್ಗೇನಾದ್ರೂ ಬೇಕಾದ್ರೆ ನನಗೇ ಹೇಳು, ವಿಕ್ರಮ್ಗೆ ಬೇಡ. ಹಾಗುದಾದ್ರೆ ಆದಷ್ಟು ಬೇಗ ಜವಾಬ್ದಾರಿ ಹೊತ್ಕೋ. ಆಯ್ತತ್ತೆ. ಶ್ರೀಮತಿ ಶರ್ಮಾರವರು ತನ್ನ ದೊಡ್ಡ ಸೊಸೆಗೆ ಪ್ರೀತಿಯಿಂದ ಜವಾಬ್ದಾರಿಯನ್ನ ತಿಳಿಸಿದ್ರು. ಸ್ವಲ್ಪ ತಿಂಗಳ ನಂತರ ರೀಮಾಗೆ ಒಂದು ಆಕ್ಸಿಡೆಂಟ್ ಆಯ್ತು ಮತ್ತೆ ಅವಳ ಕೈಗೆ ಫ್ರಾಕ್ಚರ್ ಆಯ್ತು. ಹಾಗಾಗಿ ಶ್ರೀಮತಿ ಶರ್ಮಾರವರೇ ರೀಮಾಗೆ ತಮ್ಮ ಕೈಯಿಂದ ಊಟ ಮಾಡಿಸ್ತಾ ಇದ್ರು. ನೈನಾ ವಿದ್ಯಾವಂತೆ, ಅವಳಿಗೆ ಕೆಲಸ ಮಾಡೋ ಆಸೆ ಇತ್ತು. ಮತ್ತ ಅವಳ ಗಂಡ ಬ್ರಿಜೇಶ್ ಹತ್ರ ಯಾವಾಗ್ಲೂ ಜಗಳ ಮಾಡ್ತಾ ಇದ್ಲು. ಅಮ್ಮ, ಈಗ ನೀವೇ ಇವಳಿಗೆ ಅರ್ಥ ಮಾಡಿಸಿ, ಇವಳಿಗೆ ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ನೈನಾ ಕೆಲಸ ಮಾಡಿದ್ರೆ ಅದ್ರಲ್ಲೇನ್ ತಪ್ಪು? ಅವಳಿಗೆ ಮನಸ್ಸಿದ್ರೆ ಕೆಲ್ಸ ಮಾಡೋಕ್ ಬಿಟ್ಬಿಡು. ಈ ತರ ಶ್ರೀಮತಿ ಶರ್ಮಾರಿಂದಾಗಿ ನೈನಾ ಕೆಲಸ ಮಾಡಿ ತನ್ನ ಆಸೆಗಳನ್ನ ಈಡೇರಿಸಿಕೊಳ್ಳಲು ಅವಕಾಶ ಸಿಕ್ತು. ಮತ್ತು ಲತಾಗೆ ಅಡಿಗೆ ಮಾಡುವ ಹುಚ್ಚಿತ್ತು. ಇದರಿಂದ ಶ್ರೀಮತಿ ಶರ್ಮಾ ಅವಳಿಗೆ ತರತರದ ಅಡಿಗೆ ಮಾಡಲು ಹೇಳ್ಕೊಟ್ರು. ಇವತ್ತು ಶ್ರೀಮತಿ ಶರ್ಮಾರವರ 50 ವರ್ಷದ ಜನ್ಮದಿನ. ಸೊಸೆ, ಅತ್ತೆ, ಈಗ ನೀವು ಇಲ್ಲಿ ಕೂತ್ಕೊಳ್ಳಿ. ಆದ್ರೆ ನಂಗೆ ಯಾರಾದ್ರೂ ಹೇಳ್ತೀರಾ ಇಲ್ಲೇನಾಗ್ತಾ ಇದೆ ಅಂತ? ಹೇಳ್ತೀವಿ.
ಶ್ರೀಮತಿ ಶರ್ಮಾ ಅವರು ಸೊಸೆಯಂದಿರೆಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ರು. ಹ್ಯಾಪಿ ಬರ್ತ್ಡೇ ಶ್ರೀಮತಿ ಶರ್ಮಾ. ಧನ್ಯವಾದ ಧನ್ಯವಾದ. ಈ ಚಿಕ್ಕ ಉಡುಗೊರೆ ನಮ್ 4 ಸೊಸೆಯಂದಿರ ಕಡೆಯಿಂದ ನಮ್ ಪ್ರೀತಿಯ ಅತ್ತೆಯವರಿಗೆ. ಆ ಉಡುಗೊರೆಯಲ್ಲಿ ಶ್ರೀಮತಿ ಶರ್ಮಾರವರ ಭಾವಚಿತ್ರ ಇತ್ತು. ಅದ್ರಲ್ಲಿ ಬರ್ದಿತ್ತು ಅಮ್ಮ ಅಂತ. ನಿಜ ಹೇಳ್ಬೇಕು ಅಂದ್ರೆ ಇವ್ರು ನಮ್ಗೆ ಅತ್ತೆ ಅಲ್ಲ, ಬದಲಾಗಿ ಅಮ್ಮ. ಇದನ್ನೆಲ್ಲ ಕೇಳಿ ಶ್ರೀಮತಿ ಶರ್ಮಾರವರು ಭಾವುಕರಾದ್ರು. ಅವ್ರ ಕಣ್ಣಲ್ಲಿ ಖುಷಿಯಿಂದ ಕಣ್ಣೀರ್ ಬಂದ್ವು. ಅವರು 4 ಸೊಸೆಯಂದಿರನ್ನ ತಪ್ಕೊಂಡ್ರು.